ಬೆಳಗ್ಗೆ 8 ಗಂಟೆ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. 8 ಗಂಟೆಗೆ ತೊಗೊಂಡ್ರೆ ಸಾಯಂಕಾಲ ಒಂದು 10 ಗಂಟೆ ರಾತ್ರಿ ವಾಮಿಟ್ ಆಗಿದೆ. ವಾಮಿಟ್ ಆದಮೇಲೆನೂ ಟ್ಯಾಬ್ಲೆಟ್ ಕರೆಕ್ಟಾಗಿ ಚೆಕ್ ಮಾಡಿದ್ದೀನಿ. ನೀರಲ್ಲಿ ಚೆಕ್ ಮಾಡಿದ್ರು ಟ್ಯಾಬ್ಲೆಟ್ ಕರೆಕ್ಟೇ ಇಲ್ಲ. 24 ಅವರ್ಸ್ ಆದಮೇಲೆನೂ ಟ್ಯಾಬ್ಲೆಟ್ ಹೆಂಗಿದೆ, 24 ಅವರ್ಸ್ ಆದಮೇಲೆನೂ ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಂದಿರೋ ಟ್ಯಾಬ್ಲೆಟು, ಇದೇ ಔಷಧಿ ಇರೋದು. ಈಗಾದರೂ ಕರೆಕ್ಟೇ ಇಲ್ಲ. 24 ಅವರ್ಸ್ ನೀರಲ್ಲಿ ಹಾಕಿದ್ರು ಅದು ಕರಗಿಲ್ಲ. ಈಗ ನೀವು ನೀರಾಗಿಟ್ಟು 24 ತಾಸಿಗೆ ಚೆಕ್ ಮಾಡಿ ಅಪೋಲೋದಿಂದ ಏನೂ ರೆಸ್ಪಾನ್ಸಿಬಿಲಿಟಿ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಇದ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ನಾನು ಬೆಳಗ್ಗೆ ತೊಗೊಂಡು. ಮಾತ್ರೆ ನುಂಗಿ 24 ಗಂಟೆ ಆದರೂ ಕರಗದ ಮಾತ್ರೆ. ಇಲ್ಕಲ್ಲ ಅಪೋಲೋ ಫಾರ್ಮಸಿಯಲ್ಲಿ ಡುಪ್ಲಿಕೇಟ್ ಮಾತ್ರೆ ಅಂತ ಆರೋಪ ಮಾಡಿದ ಮಾತ್ರೆ ತೆಗೆದುಕೊಂಡ ಗ್ರಾಹಕ. ಮ್ಯಾನ್ಕೈಂಡ್ ಕಂಪನಿಯ ಈ ಮಾತ್ರೆ ಡುಪ್ಲಿಕೇಟ್ ಅಥವಾ ಒರಿಜಿನಲ್ ಅಂತ ಅಧಿಕಾರಿಗಳು ತಪಾಸಣೆ ಮಾಡಿದ ನಂತರವೇ ತಿಳಿಯಲಿದೆ. ಇಲ್ಕಲ್ನ ಅಪೋಲೋ ಫಾರ್ಮಸಿಯಲ್ಲಿ ಮ್ಯಾನ್ಕೈಂಡ್ ಕಂಪನಿಯ ಮಾತ್ರೆಯನ್ನು ಖರೀದಿಸಿದ ಗ್ರಾಹಕ ಆ ಮಾತ್ರೆಯನ್ನು ನುಂಗಿ ಹಲವಾರು ಗಂಟೆಗಳ ಆದ ನಂತರ ವಾಂತಿ ಆದ ಕಾರಣದಿಂದ ಆ ವಾಂತಿಯಲ್ಲಿ ಮಾತ್ರೆ ಕೂಡ ಹೊರಗಡೆ ಬಿದ್ದಿದೆ. ಅದನ್ನು ಮನಗಂಡ ಗ್ರಾಹಕ ಆ ಮಾತ್ರೆ ಡುಪ್ಲಿಕೇಟ್ ಅಥವಾ ಒರಿಜಿನಲ್ ಎಂದು ಆ ಮಾತ್ರೆಯನ್ನು ತಣ್ಣೀರಿನಲ್ಲಿ ಮತ್ತು ಬಿಸಿನೀರಿನಲ್ಲಿ 24 ಗಂಟೆಗಳ ಕಾಲ ಇಟ್ಟರೂ ಸಹ ಅದು ಕರಗದೇ ಇರುವ ಕಾರಣ ಅಪೋಲೋ ಫಾರ್ಮಸಿಯಲ್ಲಿ ತೆಗೆದುಕೊಂಡ ಕಾರಣದಿಂದ ಅಪೋಲೋ ಫಾರ್ಮಸಿಯಲ್ಲಿ ತಿಳಿಸಿ 1 ವಾರ ಕಳೆದರೂ ಕೂಡ ಅವರಿಗೆ ಯಾವುದೇ ಮಾಹಿತಿ ದೊರೆಯದ ಕಾರಣ ದಿನಾಂಕ 30/12/2025 ರಂದು ಸಾಯಂಕಾಲ ಇಲ್ಕಲ್ಲ ಅಪೋಲೋ ಫಾರ್ಮಸಿಗೆ ತೆರಳಿ ಇನ್ನೂ ಏನು ಮಾಹಿತಿ ಬಂದಿಲ್ಲ ಏಕೆ ಅಂತ ಗ್ರಾಹಕ ತಿಪ್ಪನ್ ಕಂಟ್ರಿಯವರು ಫಾರ್ಮಸಿಯಲ್ಲಿದ್ದ ಕೆಲಸಗಾರರನ್ನು ಕೇಳಿದರು. ಅಲ್ಲಿದ್ದ ಕೆಲಸಗಾರರು ನಾವು ಮೇಲ್ ಮಾಡಿದ್ದೇವೆ, ಮಾಹಿತಿ ಹಾಕಿದ್ದೇವೆ ಎಂದು ಮಾತ್ರೆ ತೆಗೆದುಕೊಂಡ ಗ್ರಾಹಕನಿಗೆ ತಿಳಿಸಿದ್ದಾರೆ. ನಂತರ ಗ್ರಾಹಕ 1 ವಾರ ಆದರೂ ಏನು ಕ್ರಮ ತೆಗೆದುಕೊಳ್ಳದೇ ಇರುವ ಕಾರಣ ಈ ಮಾತ್ರೆಯನ್ನು ಬೇರೆ ಯಾರಾದರೂ ತೆಗೆದುಕೊಂಡರೆ ಅವರಿಗೆ ಏನಾದರೂ ತೊಂದರೆಯಾದರೆ ಯಾರು ಹೊಣೆ ಎಂದು ಮಾಹಿತಿ ಬರುವವರೆಗೂ ಅಪೋಲೋ ಫಾರ್ಮಸಿ ಅಂಗಡಿಯನ್ನು ಬಂದ್ ಮಾಡಿ ಎಂದು ಹೇಳಿದರು. ಏನೇ ಆಗಲಿ ಈ ಮಾತ್ರೆಯನ್ನು ತಪಾಸಣೆ ಮಾಡಿದ ನಂತರವೇ ಈ ಮಾತ್ರೆಯು ಒರಿಜಿನಲ್ ಅಥವಾ ಡುಪ್ಲಿಕೇಟ್ ಎಂದು ತಿಳಿಯಲಿದೆ. ಸರ್ ನಾವು ಹೇಳಿದ್ದೀವಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂತ ಹೇಳ್ಬಿಟ್ಟು, ಮತ್ತು ಯಾರು ರೆಸ್ಪಾನ್ಸ್ ಮಾಡಿಲ್ಲ. ನಾವಾರು ಏನು ಮಾಡಮು? ಎಲ್ಲ ಪಬ್ಲಿಕ್ಕೆ ಬಂದುಬಿಟ್ಟು ಬಂದ್ ಮಾಡಿಸಿದ್ದಾರೆ. ನನಗೆ ಬಂದ್ ಮಾಡಿಸ್ಬೇಕು ಅನ್ನೋದೇನಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆದಂದ್ರೆ ಇವಾಗಲೇ ತೆಗಿಲಿ, ಬಟ್ ಪ್ರಾಬ್ಲಮ್ ಸಾಲ್ವ್ ಆಗೋರಿಗೆ ಅಂಕರು ನೋ ಪ್ರಾಬ್ಲಮ್, ಅದು ಹಂಗೆ ಇರೋದು. ಅಲ್ಲ, ಈಗ ನೀವು ನಾಳೆ ಮುಂಜಾನೆ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ, ಅಂಗಡಿ ತೆಗಿಯೋಕೆ ನೀವು ಇದು ಕೊಡ್ತೀರಿ ಸರ್. ಇದೇ ಟ್ಯಾಬ್ಲೆಟ್ ಇನ್ನೊಬ್ರು ತೊಗೊಂಡ್ರೆ ಏನಾಗುತ್ತೆ ಅನ್ನೋದು ಬೇಕಲ್ಲ. ಇನ್ನೊಂದು ಏನು ಮಾಡ್ತೀರಿ? ಕಂಪ್ಲೇಂಟ್ ಮಾಡ್ತೀರಿ? ಏನು ಕಂಪ್ಲೇಂಟ್ ಇವಾಗ ಆಲ್ರೆಡಿ ಮಾಡಿದ್ದೀನಿ ಸರ್. ಈ ಕಂಪ್ಲೇಂಟ್ ಮಾಡಿದ್ರು ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ. ಏನು ಮಾಡಿದ್ರಿ ಕಂಪ್ಲೇಂಟ್? ಅಪೋಲೋದಲ್ಲೇ ಮಾಡಿದ್ದೀವಿ. ಅವ್ರು ಏನು ಹೇಳಿದ್ರಿ? ಅವರು ಬರ್ತಾರೆ ಸರ್, ಕಂಪ್ನಿಯವ್ರು ಬರ್ತಾರೆ, ಮಾತಾಡ್ತಾರೆ ಅಂತ ಹೇಳ್ತಾರೆ. 1 ವಾರ ಆಯ್ತು, ಇದುವರೆಗೆ ಯಾರು ಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕರೆಸ್ಬೇಕಲ್ಲ? ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ತಾ ಇದ್ದೀನಿ, ಅವರು ಮೇಲ್ ಮಾಡಿದ್ದಾರೆ. ಮೇಲ್ಗೂ ಇನ್ನೂ ರೆಸ್ಪಾನ್ಸ್ ಬರ್ತಾ ಇಲ್ಲ. ತಾಲೂಕು ವೈದ್ಯಾಧಿಕಾರಿಗಳು ಅದನ್ನು ಈಗ ನೆಕ್ಸ್ಟ್ ಮತ್ತೆ ನಾಳೆನೂ ಬರಲಿಲ್ಲ ಅಂದರೆ ನೆಕ್ಸ್ಟ್ ನಾನು ಏನೈತೆ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ಡ್ರಗ್ ಏಜೆನ್ಸಿಗೆ ಯಾರು ಸಂಬಂಧಪಟ್ಟರೆ ಅವರಿಗೆ ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ತಮ್ಮ ಹೆಸರು ಸರ್? ತಿಪ್ಪಣ್ಣ ಅಂತೇಳಿ. ಅಡ್ರೆಸ್ ರೀ? ಕಂಟ್ಲಿ ಸರ್. ಯಾವ ಊರು? ಇದೇ ಊರು ಸರ್, ಇಲ್ಕಲ್ಲು, KHDC ನೇಕರ್ ಕಾಲನಿ. ಗುಳಿಗೆ ನೀವು ತೊಗೊಂಡ್ರೆ ಮನೆಯಾಗ ಯಾರಿಗೆ ತೊಗೊಂತಾರೆ? ಬೇರೆ ನಮ್ಮ ಮದರ್ ಫಾದರ್ ತೊಗೊಂತಾರೆ ಸರ್. ಎಷ್ಟು ವರ್ಷ ಆದ್ರೆ ಅವ್ರು ನೋಡೋದು? ಅವರು ಬೇರೆ ಟ್ಯಾಬ್ಲೆಟ್ ತೊಗೊಂಡಿದ್ರು ಸರ್. ಬೇರೆದು ಮೆಡಿಕಲಲ್ಲಿ ಅವೈಲೇಬಲ್ ಇರಲಾರ್ಕೆ ಬಂದುಬಿಟ್ಟು ಇಲ್ಲಿ ಒಯ್ದಿದ್ದೀನಿ. ಈ ಟ್ಯಾಬ್ಲೆಟ್ ಈ ಥರ ಆಗಿದೆ. ಅಲ್ಲಿ ಇಲ್ಲಿ ತೊಗೊಂತ ಯಾರು ಹೇಳಿದ್ರು? ಇಲ್ಲ, ನಾನೇ ಬಂದಿದ್ದೀನಿ. ಯಾವ ಥರ ಏನು ತೊಗೊಂಡ ಮ್ಯಾಗೂ? ಸರ್, ತೊಗೊಂಡ್ಮೇಲೆ ಬೆಳಗ್ಗೆ 8 ಗಂಟೆ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. 8 ಗಂಟೆಗೆ ತೊಗೊಂಡ್ರೆ ಸಾಯಂಕಾಲ ಒಂದು 10 ಗಂಟೆ ರಾತ್ರಿ ವಾಮಿಟ್ ಆಗಿದೆ. ವಾಮಿಟ್ ಆದಮೇಲೆನೂ ಟ್ಯಾಬ್ಲೆಟ್ ಕರಗಿಲ್ಲ, ಹಂಗೆ ಬಿದ್ದಿದೆ. ಅಂದ್ರೆ ವಾಮಿಟ್ನಾಗ ಅದು ವಾಮಿಟಲ್ಲಿ ಟ್ಯಾಬ್ಲೆಟ್ ಒಳಗೆ ಬಿದ್ದೈತೆ. ಅದಕ್ಕೆ ಯಾಕೆ ಈ ಥರ ಆಗಿದೆ, ವಾಮಿಟ್ ಆಗ್ತಿದೆ, ಏನಾಗಿದೆ ಅಂತ ಅಂದರೆ ಒಂದು ಟ್ಯಾಬ್ಲೆಟ್ ತೊಗೊಂಬಿಟ್ಟು ನೀರಲ್ಲಿ ಹಾಕಿ ಚೆಕ್ ಮಾಡಿದ್ದೀನಿ. ನೀರಲ್ಲಿ ಹಾಕಿ ಚೆಕ್ ಮಾಡಿದ್ರು ಟ್ಯಾಬ್ಲೆಟ್ ಕರೆಕ್ಟೇ ಇಲ್ಲ. 24 ಅವರ್ಸ್ ಆದಮೇಲೆನೂ ಟ್ಯಾಬ್ಲೆಟ್ ಹೆಂಗಿದೆ ಅಂದರೆ ತೋರಿಸ್ತೀನಿ ನಿಮಗೆ, ಇಲ್ಲಿದೆ. 24 ಅವರ್ಸ್ ಆದಮೇಲೆನೂ ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಂದಿರೋ ಟ್ಯಾಬ್ಲೆಟು, ಇದೇ ಔಷಧಿ ಇರೋದು. ಇದು ಇವ್ರ ಕಡೆ ತೊಗೊಂಡ್ರೆ ಟ್ಯಾಬ್ಲೆಟು, ಈಗಾದರೂ ಕರೆಕ್ಟೇ ಇಲ್ಲ. 24 ಅವರ್ಸ್ ನೀರಲ್ಲಿ ಹಾಕಿದ್ರು ಅದು ಕರಗಿಲ್ಲ. ಈಗ ನೀವು ನೀರಾಗಿಟ್ಟು 24 ತಾಸಿಗೆ ಚೆಕ್ ಮಾಡಿರಿ? ಆಗಿದೆ. ನಾನಲ್ಲ, ಖುದ್ದು ಅಪೋಲೋದವರೇ ಒಂದು ನೀರಲ್ಲಿ ಹಾಕಿದ್ದಾರೆ, ಅವ್ರದ್ದು ಕರಗಿಲ್ಲ ಟ್ಯಾಬ್ಲೆಟ್. ಬೇಕಾದ್ರೆ ಅವ್ರ ಕಡೆಯಿಂದನೂ ಕೇಳಿ ಸ್ಟೇಟ್ಮೆಂಟ್. ಈ ಟ್ಯಾಬ್ಲೆಟ್ ಯಾರು ತೊಗೊಂಡಿದ್ರು? ಫಾದರು ಮದರ್ ಇಬ್ಬರು ತೊಗೊಂತಾರೆ. ಎದ್ರದ್ರ ಅದು ಗುಳಿಗೆ? ಎಷ್ಟು ವರ್ಷದಿಂದ ಈ ಟ್ಯಾಬ್ಲೆಟ್ ಹೋಗ್ತಿದ್ರಿ? ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು. ಅಲ್ಲ, ಎಷ್ಟು ವರ್ಷದಿಂದ ಹೋಗ್ತಿದ್ರಿ ಟ್ಯಾಬ್ಲೆಟ್? ಸರ್, ಇವಾಗಲೇ ಫಸ್ಟ್ ಟೈಮ್ ತೊಗೊಂಡ್ರದು ಇವ್ರ ಕಡೆ. ಮೊದಲಾದ್ರೆ ಇಲ್ಲಿ ತೊಗೊಂಡಿದ್ರೇನೆ? ಇಲ್ಲ, ಬೇರೆ ಕಡೆ ತೊಗೊಂಡ್ರಿ? ಅದೇ ಟ್ಯಾಬ್ಲೆಟ್ ಬೇರೆ ಕಡೆ ತೊಗೊಂಡ್ರಿ? ಇದೇ ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಬೇರೆ ಇವ್ರ ಕಡೆ ಯಾವಾಗ ಮಾಡ್ತೀನಿ. ಬಟ್ ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಫಸ್ಟ್. ಅಲ್ಲ ಸರ್, ಈಗ ಅದು ಆ ಟ್ಯಾಬ್ಲೆಟ್ ಕರಗೋಲ್ದಂದ್ರಲ್ಲ, ಆ ಟ್ಯಾಬ್ಲೆಟ್ನ ಇಲ್ಲಿ ಈ ಮುಂಚೆ ಇಲ್ಲಿ ತೊಗೊಂಡ್ರಿ ಅದನ್ನ? ಇಲ್ಲ ಸರ್, ಇಲ್ಲ ತೊಗೊಂಡಿಲ್ಲ. ಅದನ್ನ ಬೇರೆ ಕಡೆ ತೊಗೊಂಡ್ರಿ, ಅದು ಚಲೋ ಇತ್ತು. ಇದೇ ಕಂಪ್ನಿ ತೊಗೊಂಡಿಲ್ಲ, ಬೇರೆ ಕಂಪ್ನಿ ಇದೆ. ಇವರು ಆ ಕಂಪ್ನಿ ಇಲ್ಲ ಅಂತ ಹೇಳಿ. ಇದು ಯಾವ ಕಂಪ್ನಿ? ಯಾವ ಕಂಪ್ನಿ? ಲಿಮಿಸ್ಟಾರ್ ಅನ್ಮೋನ್ ಅಂತೇಳಿ ಇದು DMF ಅಂತ. ಅಪೋಲೋದಿಂದ ಏನೂ ರೆಸ್ಪಾನ್ಸಿಬಿಲಿಟಿ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಇದ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ನಾನು ಬೆಳಗ್ಗೆ ತೊಗೊಂತೀನಿ.
ಲೀಗಲಾಗಿ ನಾನು ಏನು ಮಾಡ್ಬೇಕು ಅದು ಮಾಡಿದ್ದೀನಿ. ಅವ್ರ ಕಡೆಯಿಂದ ಇನ್ನೂ ರಿಪ್ಲೈ ಬರ್ತಾ ಇಲ್ಲ ನನಗೆ. ಅದಕ್ಕೆ ಮಾರ್ನಿಂಗ್ 10 ಗಂಟೆವರೆಗೆ ಕಾಯಿ ಅಂತ ಹೇಳಿದ್ದಾರೆ, ವೇಟ್ ಮಾಡ್ತೀನಿ. ಓಕೆ, ಅವರೇ ಸ್ಥಳಕ್ಕೆ ಬರ್ತಾರೆ ಅಂತ. ಈಗ ನನಗಾಗಿರೋ ಪ್ರಾಬ್ಲಮ್ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋದು ಅಷ್ಟೇ ಇಂಟೆನ್ಷನ್. ನಮಗೇನು ಅದು ಅಪೋಲೋ ಬಂದ್ ಮಾಡ್ಬೇಕು ಅನ್ನೋದು ಏನಿಲ್ಲ.